ಇದೇ ಬರುವ 10ನೇ ತಾರೀಕಂದು ನಡೆಯಲಿರುವ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಬಗ್ಗೆ ನಾವು ಇನ್ನು ಬಾಕಿ ಇರುವುದು 3 ದಿವಸ. ಕೊನೆ ಮತದಾನ ಯಾಚನೆ ಮಾಡುವಂತ ಈ ಕಾರ್ಯಕ್ರಮದ ಬಗ್ಗೆ ವಿವರವನ್ನು ಕೊಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಇವತ್ತು ನಾವು ಎಲ್ಲ ಪೂರ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಬೂತು ನಾನು ಅಭ್ಯರ್ಥಿ ಎಂಬ ಅಭಿಯಾನದೊಂದಿಗೆ ಸುಮಾರು 5,000ದಿಂದ ಮೇಲ್ಪಟ್ಟ ಎಲ್ಲ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಈಗ ಸುಮಾರು ಬೆಳಗಿನಿಂದ 28 ಮನೆಗಳಿಗೆ ಭೇಟಿ ಕೊಟ್ಟು ಬಂದಿದ್ದೇನೆ. ಪುನಃ ನಿಮ್ಮ ಈ ಕಾರ್ಯಕ್ರಮದ ನಂತರ ಮನೆ ಮನೆಗೆ ಭೇಟಿ ಕೊಡಲಿಕ್ಕೆ ಇದ್ದೇನೆ. ಅದೇ ರೀತಿ ಮುಂದೆ 8ನೇ ತಾರೀಕಿಗೆ ಮತಯಾಚನೆಯ ಕಡೆಯ ದಿವಸ ಸಾಯಂಕಾಲ 3 ಗಂಟೆಯಿಂದ ಬೊಲುವಾರು ಜಂಕ್ಷನ್ ಇಂದ ದರ್ಬೆ ಸರ್ಕಲ್ ವರೆಗೆ ಮತಯಾಚನೆ ರ್ಯಾಲಿ ಮೂಲಕ ನಡೆಯಲಿಕ್ಕಿದೆ. ಇದರಲ್ಲಿ ಸುಮಾರು 25,000 ಜನರ ನಿರೀಕ್ಷೆಯಲ್ಲಿದ್ದೇವೆ. ಅದಕ್ಕೆ ಮೊದಲು ಉಪ್ಪಿನಂಗಡಿ ಮತ್ತೆ ವಿಟ್ಲ ಭಾಗದಲ್ಲೂ ಕೂಡ ರ್ಯಾಲಿಯನ್ನು ಮಾಡಲಿಕ್ಕಿದೆ. ಎಲ್ಲ ಭಾಗದಿಂದ ಕಾರ್ಯಕರ್ತರು ಬರಲು ಉತ್ಸುಕರಾಗಿದ್ದಾರೆ. ಚುನಾವಣೆಯ ಎಲ್ಲ ತಯಾರಿಯಲ್ಲಿದ್ದೇವೆ. ಈ ರ್ಯಾಲಿಯಲ್ಲಿ ಚಿತ್ರನಟಿ ರಮ್ಯಾ ಕೂಡ ಭಾಗವಹಿಸಲಿಕ್ಕಿದ್ದಾರೆ. ನಾವು ಪುತ್ತೂರು ವಿಧಾನಸಭಾ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಏನಿದೆ ಆ ಪ್ರಕಾರ 2,000 ರೂಪಾಯಿ ಕೊಡುವಂಥದ್ದು, ಮನೆಯ ಒಡತಿಗೆ ಕರೆಂಟ್ 200 ಯೂನಿಟ್ ಫ್ರೀ ಕೊಡುವಂಥದ್ದು, 10 kg ಅಕ್ಕಿ, ಮೊದಲು 10 kg ಅಕ್ಕಿ ಸಿಗ್ತಾ ಇತ್ತು, ಆನಂತರ ಅದು 5 kgಗೆ ಮಾರ್ಪಾಡಾಗಿದೆ. ಈ 10 kg ಅಕ್ಕಿ ಪ್ರತಿ BPL ಕುಟುಂಬದ ಸದಸ್ಯರಿಗೆ ಕೊಡುವಂಥದ್ದು, ಉಚಿತ ಬಸ್ ಪಾಸ್ ಕೊಡುವಂಥದ್ದು. ಅದೇ ರೀತಿ ಹಿಂದಿನ 5 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಅಭಿವೃದ್ಧಿ ಕೆಲಸಗಳ ಮುಂದಿಟ್ಟುಕೊಂಡು ಮತಯಾಚನೆ ಮಾಡ್ತಾ ಇದ್ದೇವೆ. ಎಲ್ಲ ಕಡೆಗಳಿಂದ ನಮಗೆ ಒಳ್ಳೆಯ ಮತದಾರನ ಒಲವು ನಾವು ಕಂಡಿದ್ದೇವೆ. ಬಹುಶಃ ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಬಹುಮತದಿಂದ ಗೆದ್ದು ಬರ್ತೇವೆ ಅನ್ನುವ ಆತ್ಮವಿಶ್ವಾಸ ನಮ್ಮಲ್ಲಿದೆ. ನಾವು ಕೂಡ ಚುನಾವಣೆ ಪ್ರಚಾರ ಮಾಡುವಾಗ ಅಭಿವೃದ್ಧಿ ವಿಚಾರದಲ್ಲಿ ಮುಂದಿನ ಪುತ್ತೂರಿಗೆ ಏನೆಲ್ಲ ಆಗಬೇಕು, ಈ ಅಭಿವೃದ್ಧಿಯ ಕೆಲವು ಯೋಜನೆಗಳನ್ನು ನಮ್ಮಲ್ಲಿ ಇಟ್ಕೊಂಡು ನಾವು ಮತಯಾಚನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಪುತ್ತೂರಿಗೆ ಮೆಡಿಕಲ್ ಹಾಸ್ಪಿಟಲ್ ಬರಬೇಕು, ಆನಂತರ ಕುಡಿಯುವ ನೀರಿನ ವ್ಯವಸ್ಥೆಗಳು ಆಗಬೇಕು, ಆನಂತರ ಉದ್ಯೋಗ ಸೃಷ್ಟಿಗಾಗಿ ನಮ್ಮ ಹತ್ತಿರದಲ್ಲಿರುವಂಥ ಕೊಯ್ಲದಲ್ಲಿ ಪಶು ವೈದ್ಯಕೀಯ ಕಾಲೇಜಿನ ಬಿಲ್ಡಿಂಗ್ ಎಲ್ಲ ರೆಡಿ ಇದೆ. ಸುಮಾರು 248 ಸಿಬ್ಬಂದಿಗಳ ಕೊರತೆ ಇದೆ. ಅದನ್ನೊಂದು ಎನಿಮಲ್ ಹಬ್ ಮಾಡಬೇಕನ್ನುವ ನಮ್ಮ ಆಲೋಚನೆಗಳಿದೆ. ಪುತ್ತೂರಿಗೆ ಉದ್ಯೋಗ ಸೃಷ್ಟಿ ಆಗಬೇಕಿದ್ರೆ ಅಲ್ಲಿ ಸುಮಾರು 300 ಎಕರೆ ಜಾಗೆಯನ್ನು ಬೇರೆ ಬೇರೆ ಅಂದರೆ KMFಗೆ ಒಂದು 50 ಎಕರೆ ಒಳ್ಳೆ ತಳಿಯ ಹಸುಗಳನ್ನು ಸಾಕಲಿಕ್ಕೆ, ಅದೇ ರೀತಿ ಪೌಲ್ಟ್ರಿ ಇಂಡಸ್ಟ್ರಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಆ ಪೌಲ್ಟ್ರಿ ಇಂಡಸ್ಟ್ರಿಗೆ ಬೇಕಾಗುವಂತ ಕೋಳಿ ಮರಿಗಳನ್ನು ಪ್ರೊಡಕ್ಷನ್ ಮಾಡುವಂತ ಉತ್ಪಾದನೆ ಮಾಡುವಂತ ಆನಂದ ಹ್ಯಾಚರೀಸ್ ಅಂತ ಕಂಪನಿ ಇದೆ, ಅವರಿಗೆ ಕೊಡುವ ಮುಖಾಂತರ, ಒಳ್ಳೆ ಕುರಿಗಳನ್ನು ಸಾಕುವಂತ ಒಂದು ದೊಡ್ಡ ಕಂಪನಿ ಕೊಡುವ ಮುಖಾಂತರ ಸುಮಾರು 3,500ರಿಂದ 4,000 ವಿದ್ಯಾರ್ಥಿಗಳು ಪಶುವೈದ್ಯ ಕಾಲೇಜಿಗೆ ವಿದ್ಯಾರ್ಥಿಗಳು ಬಂದರೆ ಈಗ ಪಶು ವೈದ್ಯರಿಗೆ ಅತ್ಯಂತ ಬೇಡಿಕೆ ಇದೆ. ಅದರಲ್ಲೂ ದೊಡ್ಡ ಫಾರಿನ್ ಬೇರೆ ದೇಶಗಳಲ್ಲೂ ಅತ್ಯಂತ ಬೇಡಿಕೆ ಇದೆ. ಬಹುಶಃ ಇದನ್ನು ಮಾಡುವ ಮುಖಾಂತರ ಸುಮಾರು 20,000 ಉದ್ಯೋಗವನ್ನು ಸೃಷ್ಟಿ ಮಾಡಬಹುದು ಅಂತ ನಮ್ಮ ಅನಿಸಿಕೆ.
ಇಲ್ಲಿ ಒಂದು ಪಶುವೈದ್ಯಕೀಯ ಕಾಲೇಜ್ ಆದರೆ ಅದಕ್ಕೆ ಪೂರಕವಾಗಿ ಪಶುಗಳು ಅಂದರೆ ಅನಿಮಲ್ಸ್ ಅಲ್ಲಿ ಬಂದರೆ ಅದು ಪೂರಕವಾದ ವಾತಾವರಣ ಸೃಷ್ಟಿಯಾಗಿ ಒಳ್ಳೆಯ ಉದ್ಯೋಗ ಸೃಷ್ಟಿ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಅದೇ ರೀತಿ ಡ್ರೈನೇಜ್ ಫೆಸಿಲಿಟಿ, ಈ ನಗರ ಬೆಳೆಯುವ ಅವಶ್ಯಕತೆ ಇದೆ, ಇಲ್ಲಿ ಡ್ರೈನೇಜ್ ಫೆಸಿಲಿಟಿಯೇ ಇಲ್ಲ. ಎಲ್ಲರೂ ಅವರ ಪಿಟ್ಟಲ್ಲಿ ಏನಿದೆ ಆ ನೀರು ಅವರ ಬಾವಿಗೆ ಹರಿದು ಬಂದು ಅದನ್ನು ಕುಡಿಯುವಂಥ ವ್ಯವಸ್ಥೆ ಈಗ ಎಲ್ಲ ಕಡೆ ನಡೀತಾ ಇದೆ. ನಗರ ಅಭಿವೃದ್ಧಿಗೆ ಪಿಟ್, ಅದರಿಂದ ಡ್ರೈನೇಜ್ ಫೆಸಿಲಿಟಿಯೂ ಅಗತ್ಯ ಇದೆ. ತುಂಬ ಜನ ಕಟ್ ಕನ್ವರ್ಷನ್ ಇದರಲ್ಲಿ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ, ನಿಮಗೆ ಗೊತ್ತಿರ್ಬೋದು. ಆನಂತರ ಸಿಂಗಲ್ ಸೈಟ್ ಲ್ಯಾಂಡ್ ಅಪ್ರೂವಲ್, ಅದರಲ್ಲೂ ತುಂಬ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. 94C ಮತ್ತು ಆಕ್ರಮ ಸಕ್ರಮ, ನಿಮಗೆಲ್ಲ ಗೊತ್ತಿದ್ದಾಗೆ ಪುತ್ತೂರಿನಲ್ಲಿ ಸುಮಾರು 3800 94C ಮತ್ತು ಆಕ್ರಮ ಸಕ್ರಮ ಫೈಲ್ಗಳು ಪೆಂಡಿಂಗ್ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದರಲ್ಲೂ ತುಂಬ ಭ್ರಷ್ಟಾಚಾರ ನಡೀತಾ ಇದ್ದದ್ದು ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಟ್ರಸ್ಟಿನ ಮುಖಾಂತರ ಸುಮಾರು 60-70 ಜನ ಈ 94Cಗೆ ಮತ್ತು ಆಕ್ರಮ ಸಕ್ರಮಕ್ಕೆ ದುಡ್ಡು ಕೊಟ್ಟವರು, ಕೆಲವರು ದುಡ್ಡು ಕೊಟ್ಟು ಕೆಲಸ ಆಗದವರು ನಮ್ಮ ಟ್ರಸ್ಟ್ನಲ್ಲಿ ಬಂದಿದ್ದಾರೆ. ಮುಂದಿನ ದಿವಸಗಳಲ್ಲಿ ನಮಗೆ ಜನ ಆಶೀರ್ವಾದ ಮಾಡಿದಲ್ಲಿ ಖಂಡಿತ 94C ಆಕ್ರಮ ಸಕ್ರಮವನ್ನು ಪ್ರತಿ ಗ್ರಾಮದಲ್ಲಿ ಮೀಟಿಂಗ್ ಮಾಡುವ ಮುಖಾಂತರ, ಸಭೆ ಮಾಡುವ ಮುಖಾಂತರ ಅವರಿಗೆ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನು ಮಾಡಲಾಗ್ತದೆ. ಭ್ರಷ್ಟಾಚಾರಕ್ಕೆ ಖಂಡಿತ ಕಡಿಮೆ ಹಾಕುವಂತಹ ಕೆಲಸವನ್ನು ಖಂಡಿತ ಮಾಡ್ತೇವೆ. ನೀವು ಕೇಳ್ಬೋದು, ಭ್ರಷ್ಟಾಚಾರವನ್ನು 100% ನಿಲ್ಲಿಸಲಿಕ್ಕೆ ಸಾಧ್ಯನಾ ಅಂತ. ಖಂಡಿತ ಇಲ್ಲ. ಆದರೆ ನಾನು ಭ್ರಷ್ಟಾಚಾರಿ ಆಗದಿದ್ದರೆ ಇನ್ನೊಬ್ಬರನ್ನು ಭ್ರಷ್ಟಾಚಾರ ಮಾಡುವುದನ್ನು ತಡಿಬಹುದು ಅಂತ ನಮ್ಮ ನಂಬಿಕೆ. ಜನಮೆಚ್ಚಿದ ನೇತಾರ, ಅಭಿವೃದ್ಧಿಯ ಹರಿಕಾರ, ಎಂಟೆದೆಯ ಬಂಟ, ಬಡವರ ನೆಂಟ, ಸ್ನೇಹಕ್ಕೆ ಅಧಿಪತಿ, ಮಾನವೀಯತೆಗೆ ಕುಲಪತಿ, ಎಲ್ಲದಕ್ಕೂ ಸಾಯಿ ಅಶೋಕ್ ಕುಮಾರ್ ರೈ. ಕೈ ಚಿಹ್ನೆಗೆ ಮತ, ಪುತ್ತೂರಿಗೆ ಹಿತ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.